ದಿಸ್ ಇಸ್ ಟೂ ಮಚ್, ದಿಸ್ ಇಸ್ ಟೂ ಮಚ್. ನಟ ಕಿಚ್ಚ ಸುದೀಪ್ ಮೇಲೆ ಕಿಡಿಕಾರಿದ ಮಂಡ್ಯ MLA ಗಾಣಿಗ ರವಿ. ಕಿಚ್ಚ ಸುದೀಪ್ ಆ ರೀತಿ ಮಾಡಿದ್ದು ಮತ್ತು ಕಿಚ್ಚ ಸುದೀಪ್ರ CCL ಕ್ರಿಕೆಟ್ ಮ್ಯಾಚ್ ಬಗ್ಗೆನೂ ಕಿಡಿಕಾರಿದ MLA. ಕಿಚ್ಚ ಸುದೀಪ್ ಮತ್ತು ರಶ್ಮಿಕಾ ಮಂದಣ್ಣ ಇಬ್ಬರನ್ನು ತರಾಟೆಗೆ ತೆಗೆದುಕೊಂಡ ಗಣಿಗ ರವಿ. ಹಾಗಿದ್ರೆ ಯಾವ ಯಾವ ವಿಷಯಕ್ಕೆ ಕಿಚ್ಚ ಸುದೀಪ್ ಮತ್ತು ರಶ್ಮಿಕಾ ಮಂದಣ್ಣ ಇವರನ್ನು ತರಾಟೆಗೆ ತೆಗೆದುಕೊಂಡ್ರು ಅಂತ ನೋಡೋಣ ಬನ್ನಿ. ಸ್ನೇಹಿತರೆ, DCM DK ಶಿವಕುಮಾರ್ ಕನ್ನಡ ಚಲನಚಿತ್ರ ನಟರಿಗೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಎಂದು ಹೇಳಿದ ಹೇಳಿಕೆ ವಿವಾದವಾಗುತ್ತಿದ್ದಂತೆಯೇ DK ಶಿವಕುಮಾರ್ ಅವರು ಹೇಳಿದ್ದು ಸರಿ ಎಂದು ಸಮರ್ಥನೆ ನೀಡಿದ ಮಂಡ್ಯ MLA ಗಣಿಗ ರವಿ ಮತ್ತೊಂದು ಸ್ಫೋಟಕ ವಿಚಾರವನ್ನ ಹರಿಬಿಟ್ಟು ಕನ್ನಡದ ನಟ ಕಿಚ್ಚ ಸುದೀಪ್ ಮತ್ತು ನಟಿ ರಶ್ಮಿಕಾ ಮಂದಣ್ಣ ವಿರುದ್ಧ ಕಿಡಿಕಾರಿದ್ದಾರೆ. DK ಶಿವಕುಮಾರ್ ಹೇಳಿಕೆ ವಿವಾದಾತ್ಮಕ ಹೇಳಿಕೆಯಾಗಿ ತಿರುಗಿದ್ದು ಪ್ರತಿಪಕ್ಷಗಳು ಮತ್ತು ಮಾಧ್ಯಮಗಳು DK ಶಿವಕುಮಾರ್ ಹೇಳಿಕೆಯನ್ನು ಖಂಡಿಸಿದವು. ಹಾಗಾಗಿ ಈ DK ಶಿವಕುಮಾರ್ ಅವರ ಹೇಳಿಕೆಯನ್ನು ಸಮರ್ಥಿಸುವಂತೆ ಮಾತನಾಡಿದಂತಹ ಮಂಡ್ಯ ಜಿಲ್ಲೆಯ ಹಾಲಿ MLA ಆಗಿರತಕ್ಕಂಥ ಗಣಿಗ ರವಿ ಮಾತನಾಡಿ DK ಶಿವಕುಮಾರ್ ಹೇಳಿದ್ರಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಸಮರ್ಥಿಸುವ ಜೊತೆಗೆ ನಟ ಕಿಚ್ಚ ಸುದೀಪ್ ಮತ್ತು ರಶ್ಮಿಕಾ ಮಂದಣ್ಣ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇವರ ಪ್ರಕಾರ ಕಳೆದ ವರ್ಷ ಇದೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಹಿಂದಿನ ಕನ್ನಡ ನಟಿ ಮತ್ತು ಇಂದಿನ ತೆಲುಗು ಮತ್ತು ಹಿಂದಿ ನಟಿ ಆಗಿರತಕ್ಕಂಥ ರಶ್ಮಿಕಾ ಮಂದಣ್ಣ ಅವರನ್ನು ಆಹ್ವಾನಿಸಲು ಹೋಗಿದ್ದರಂತೆ. ಹೋದ್ ಸರಿ ಇದೇ ಚಲನಚಿತ್ರೋತ್ಸವಕ್ಕೆ ಕರೆದಾಗ ಆದರೆ ರಶ್ಮಿಕಾ ಮಂದಣ್ಣ ಅವರು ನಾನು ಹೈದರಾಬಾದ್ನಲ್ಲಿದ್ದೀನಿ, ನನ್ನ ಮನೆ ಹೈದರಾಬಾದ್ನಲ್ಲಿದೆ, ನನಗೆ ಕರ್ನಾಟಕ ಎಲ್ಲಿದೆ ಅಂತ ಗೊತ್ತಿಲ್ಲ, ನನಗೆ ಟೈಮ್ ಸಹ ಇಲ್ಲ, ನಾನು ಬರೋಲ್ಲ ಅಂದುಬಿಟ್ರಂತೆ. ನಾನು ಹೈದರಾಬಾದಲ್ಲಿ ಇರೋದು ನನ್ನ ಮನೆ, ನನಗೆ ಕರ್ನಾಟಕ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ, ನನ್ನ ಹತ್ರ ಟೈಮ್ ಇಲ್ಲ, ಬರಲ್ಲ ಅಂತ ಹೇಳೋದು. ಅಷ್ಟಲ್ಲದೆ ಶಾಸಕರೊಬ್ಬರು 16 ಬಾರಿ ರಶ್ಮಿಕಾ ಅವರ ಮನೆಗೆ ಹೋಗಿ ಕರೆದ್ರೂ ಸಹ ರಶ್ಮಿಕಾ ಕ್ಯಾರೇ ಅಂತ ಅನ್ಲಿಲ್ವಂತೆ. ಸೊ ಇಂಥವರಿಗೆ ಬುದ್ಧಿ ಕಲಿಸ್ಬೇಕಾ ಬೇಡವಾ ಅನ್ನೋದು ಗಣಿಗ ರವಿಯವರ ಪ್ರಶ್ನೆ. ರಶ್ಮಿಕಾ ಮಂದಣ್ಣ ಇವರಿಗಿಂತ ಮುಂಚೆನೆ ನಮ್ಮ ಕನ್ನಡದ ನಟ ಕಿಚ್ಚ ಸುದೀಪರನ್ನ ಗಣಿಗ ರವಿ ತರಾಟೆಗೆ ತೆಗೆದುಕೊಂಡಿದ್ರು. ಇವರು ಇಂಡಿಯಾ ಸ್ಟಾರ್, ಇಂಟರ್ನ್ಯಾಷನಲ್ ಸ್ಟಾರ್ಗಳು. ಕಾರಣ ಏನಂದ್ರೆ ಸುದೀಪ್ ಅವರ ಪೈಲ್ವಾನ್ ಚಿತ್ರದ ಅಭಿನಯಕ್ಕೆ ಬಂದಂತಹ ಪ್ರಶಸ್ತಿಯನ್ನ ಸುದೀಪ್ ನಿರಾಕರಿಸಿದ್ರು. ಪ್ರಶಸ್ತಿ ಕೊಡ್ತೀವಿ ಅಂದರೆ ಒಬ್ಬರು ಪ್ರಶಸ್ತಿ ನಟ ಟ್ವೀಟ್ ಮಾಡ್ತಾರೆ, ಕನ್ನಡಿಗರಿಗೆ ಅವಮಾನ ಮಾಡ್ತಾರೆ, ನಾನು ಪ್ರಶಸ್ತಿ ತಗೊಳ್ಳೋದು ಬಿಟ್ಟು ಬಹಳ ವರ್ಷ ಆಗೋಯ್ತು. ಈ ವಿಚಾರವನ್ನ ಪ್ರಸ್ತಾಪಿಸಿದ ಗಣಿಗ ರವಿ ನಮ್ಮ ಸರ್ಕಾರ ಪ್ರಶಸ್ತಿ ಕೊಟ್ರೆ ಬೇಡ ಅಂತೀರಿ, ಆದ್ರೆ ಹಿಂದಿಯವರು ಪ್ರಶಸ್ತಿ ಕೊಟ್ರೆ ಓಡಿ ಹೋಗಿ ತಗೋತೀರಿ ಎಂದು ಕಿಚ್ಚ ಸುದೀಪ್ ರವರ ನಡೆಯನ್ನ ಗಣಿಗ ರವಿ ಕಟುವಾಗಿ ಟೀಕಿಸಿದ್ದಾರೆ. ಹಿಂದಿಯವ್ರು ಕರೆದ್ರೆ ಓಡೋಗ್ಬಿಟ್ಟು ತಗೋತೀರಾ, ಕನ್ನಡಿಗರಿಗೆ ಕೊಟ್ಟರೆ ಅಷ್ಟೊಂದು ಕಾಲ್ ಕಸನ ನಿಮಗೆ? ಕನ್ನಡಿಗರು ಅಂದ್ರೆ ಅಷ್ಟೊಂದು ಹಾಗೆಯೇ ಕಿಚ್ಚ ಸುದೀಪ್ ರವರ CCL ಕ್ರಿಕೆಟ್ ಮ್ಯಾಚ್ ಬಗ್ಗೆಯೂ ಮಾತನಾಡಿರ್ತಕ್ಕಂಥ ಗಣಿಗ ರವಿ ಚಲನಚಿತ್ರೋತ್ಸವ ಕಾರ್ಯಕ್ರಮವಿದ್ದರೂ ಸಹ CCL ಮ್ಯಾಚ್ ಏಕೆ ನಡೆಸಬೇಕಿತ್ತು, ಚಲನಚಿತ್ರ ಮಂಡಳಿಯವರು ಏನು ಮಾಡ್ತಾ ಇದ್ರು, ಇಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೀತಾ ಇದೆ ಅಂತ ಗೊತ್ತಿದ್ರೂ ಸಹ CCL ಮ್ಯಾಚ್ ನಿಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಹಾಜರಾಗಿ ಅಂತ ಹೇಳೋದಕ್ಕೆ ಏನು ಬಂದಿತ್ತು ಇವರಿಗೆ? CCL ಮ್ಯಾಚನ್ನು ನಿಲ್ಲಿಸಿ ಅಂತ ಹೇಳಬೇಕಿತ್ತು ಅಲ್ವಾ ಎಂದು ಗಣಿಗ ರವಿ ಕಿಡಿಕಾರಿದಲ್ಲದೆ ಚಲನಚಿತ್ರ ಮಂಡಳಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ಮುಂದೆ ನಿಮ್ಮ ಸಿನಿಮಾಗಳಿಗೆ ಸಬ್ಸಿಡಿ ಮುಂತಾದ ಸರ್ಕಾರದ ಕಡೆಯಿಂದ ನೀಡತಕ್ಕಂಥ ಸಹಾಯವನ್ನು ನಿಲ್ಲಿಸಬೇಕು ಅಂತ ನಾವು ಸರ್ಕಾರವನ್ನು ಕೇಳ್ಕೋಬೇಕಾಗುತ್ತೆ ಅಂತಲೂ ಸಹ ಹೇಳಿದ್ದಾರೆ. ಕನ್ನಡ ನೆಲ ಮತ್ತು ಕನ್ನಡ ಅಭಿಮಾನಿಗಳ ಬೆಂಬಲದಿಂದ ಬೆಳೆದು ಈಗ ಪರಭಾಷೆಯಲ್ಲಿ ಎತ್ತರಕ್ಕೆ ಏರಬೇಕು ಅಂತ ಅಂದುಕೊಳ್ತಿರ್ತಕ್ಕಂಥ ನಟ ನಟಿಯರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಗಣಿಗ ರವಿ.